ನಿಸರ್ಗವನ್ನ ಪೂಜಿಸುವ ಮೂಲಕ ಸಂಕ್ರಾಂತಿ ಸಡಗರವನ್ನ ಆಚರಿಸಬೇಕು. ಪರಿಸರವನ್ನೇ ದೇವರೆಂದು ಕಾಣುವ ಮೂಲಕ ಉಳಿಸುವ ಸಂಕಲ್ಪ ಮಾಡಬೇಕು ಎಂದು ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಸಲಹೆ ನೀಡಿದರು. ಇಂದು ಗಲ್ಪೇಟೆಯ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಧನುರ್ಮಾಸದ ನಗರ ಸಂಕೀರ್ತನೆಯ ಸಮಾರೋಪ ಸಮಾರಂಭದಲ್ಲಿ ಇಡೀ ತಿಂಗಳು ಭಜನೆ ಸಂಕೀರ್ತನೆಯಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಅವರು, ಧನುರ್ಮಾಸದ ಚುಮುಚುಮು ಚಳಿಯನ್ನ ಲೆಕ್ಕಿಸದೆ ನಗರ ಸಂಕೀರ್ತನೆ ನಡೆಸುವ ಮಕ್ಕಳು ಹಿರಿಯರು ತಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸಿಕೊಂಡು ಬಂದಿದ್ದಾರೆ. ಇದು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಓದುವ ಅಭ್ಯಾಸವನ್ನ ಸುಲಭಗೊಳಿಸುತ್ತೆ ಅಂತ ಅಭಿಪ್ರಾಯಪಟ್ಟರು. ಸಂಕ್ರಾಂತಿ ಸರ್ವರಲ್ಲೂ ಸೌಹಾರ್ದತೆ ತರುವ ಹಬ್ಬವಾಗಿದೆ. ಗ್ರಾಮೀಣ ಭಾಗದಲ್ಲಿ ಇಡೀ ವರ್ಷ ದುಡಿಮೆ ಮಾಡಿ ನಮಗೆ ಅನ್ನ ನೀಡಲು ನೆರವಾಗುವ ರಾಸುಗಳನ್ನು ಪೂಜಿಸುವ ವಿಶಿಷ್ಟ ಸಂಪ್ರದಾಯ ಇನ್ನೂ ಉಳಿದಿರುವುದು ಸಂತಸದ ವಿಷಯ ಎಂದರು. ಸಂಕ್ರಾಂತಿ ನಮ್ಮ ಸಂಸ್ಕೃತಿ ಹಿರಿಯರೊಂದಿಗೆ ಕೊನೆಯಾಗದಿರಲಿ, ಮಕ್ಕಳಿಗೂ ಇದರ ಕುರಿತು ಅರಿವು ಮೂಡಿಸಬೇಕು, ಸಂಕ್ರಾಂತಿಯ ಮಹತ್ವವನ್ನ ತಿಳಿಸಿಕೊಡಬೇಕು, ಈ ಸಂಪ್ರದಾಯ ಮುಂದುವರಿಬೇಕು ಅಂತ ಕಿವಿಮಾತು ಹೇಳಿದ್ರು. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮಳೆ ಬೆಳೆ ಆಗಲಿ, ರಾಜ್ಯದಲ್ಲಿ ದೇಶದಲ್ಲಿ ಶಾಂತಿ ಸಮೃದ್ಧಿ ಸೌಹಾರ್ದತೆ, ಅದರಲ್ಲೂ ವಿಶೇಷವಾಗಿ ಕೋಮು ಸೌಹಾರ್ದತೆ ಭಾಷಾ ಸೌಹಾರ್ದತೆ ಇದ್ದಾಗ ಮಾತ್ರ ಈ ದೇಶ ಬಹುತ್ವ ದೇಶ ಬಲಿಷ್ಠ ದೇಶ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ನಂಬಿಕೆಯನ್ನ ವಿಶ್ವಾಸವನ್ನು ನಾವೆಲ್ಲ ಇಟ್ಕೋಬೇಕು. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಬಂದು ಎಲ್ಲರ ಪರವಾಗಿಯೂ ಕೂಡ ಹಿರಿಯರು ಪ್ರಾರಂಭ ಮಾಡಿದರು. ರಾಮು ಅವರು ಸಹೋದರರು ಕುಟುಂಬದ ಎಲ್ಲ ಸದಸ್ಯರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರ ಕುಟುಂಬದವರು ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಈ ಭಜನೆಯನ್ನು ಏನು ಬೆಳಗ್ಗೆಯಿಂದ ಮಕ್ಕಳು ಮತ್ತು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮನಸ್ಸಿನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮ ಪೂರ್ಣವಾಗಿ